ಹಣ ಉಳಿಸೋದು ತುಂಬ ಈಸಿ. ಆದರೆ ಅದನ್ನು ಬೆಳೆಸೋದು ಹೇಗೆ? ಎಲ್ಲರೂ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಆದರೆ ಎಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಚೂಸ್ ಮಾಡಬೇಕಾ, ಮ್ಯೂಚುವಲ್ ಫಂಡ್ ಚೂಸ್ ಮಾಡಬೇಕಾ, ಎಷ್ಟೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅವೆರಡರ ವ್ಯತ್ಯಾಸಗಳನ್ನ ಇವತ್ತು ನಾವು ನೋಡೋಣ. ಮೊದಲು ಸ್ಟಾಕ್ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ಕಂಪ್ನಿಯ ಭಾಗವನ್ನು ನೀವು ಖರೀದಿಸ್ತೀರಾ. ಆ ಕಂಪ್ನಿ ಬೆಳೆದ್ರೆ ನಿಮಗೂ ಲಾಭ, ಆ ಕಂಪ್ನಿಗೆ ಲಾಸ್ ಆದರೆ ನಿಮಗೂ ಲಾಸ್. ಇಲ್ಲಿ ನೀವೇ ರಿಸರ್ಚ್ ಮಾಡಬೇಕು, ಯಾವ ಕಂಪ್ನಿ ಬೆಸ್ಟ್ ಅಂತ ನೀವೇ ಹುಡುಕಬೇಕು. ಇದು ತುಂಬ ಸಮಯ ಹಾಗೂ ನಾಲೆಜ್ ಬೇಕಾಗುತ್ತೆ. ಸೊ ಇದನ್ನು ಮಾಡೋಕ್ಕೆ ನಿಮಗೆ ಟೈಮ್ ಕೂಡ ತುಂಬ ಬೇಕಾಗಿರುತ್ತೆ. ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಇಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರು ಸಾವಿರಾರು ಜನರ ಹತ್ರ ಹಣ ತಗೊಂಡು ಇದನ್ನು ಬೇರೆ ಬೇರೆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ನಾಲೆಜ್ ಇಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಎಕ್ಸ್ಪರ್ಟ್ಸ್ ನಿಮಗೋಸ್ಕರ ಕೆಲಸ ಮಾಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ಗಿಂತ ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ SIP ಅಂತ ಬರುತ್ತೆ. SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ತಿಂಗಳಿಗೆ ಜಸ್ಟ್ ₹500 ನೀವು ಇನ್ವೆಸ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು. ಪ್ರತಿದಿನ ನಿಮ್ಮ ಒಂದು ಸಣ್ಣ ಮೊತ್ತವನ್ನು ಇನ್ವೆಸ್ಟ್ ಮಾಡ್ತಾ ಹೋದರೆ ಲಾಂಗ್ ಟರ್ಮಲ್ಲಿ ನಿಮಗೆ ದೊಡ್ಡ ಮೊತ್ತವನ್ನು ಗಳಿಸ್ಬೋದು. ಸೊ ನಿಮ್ಮ ಹತ್ರ ಸಮಯ ಮತ್ತು ನಾಲೆಜ್ ಇದ್ದರೆ ಸ್ಟಾಕ್ ಮಾರ್ಕೆಟ್ಗೆ ಹೋಗಿ, ಇಲ್ಲ ಅಂದರೆ ಮ್ಯೂಚುವಲ್ ಫಂಡ್ಗೆ ಹೋಗಿ. ಮ್ಯೂಚುವಲ್ ಫಂಡ್ ಈಸ್ ಆಲ್ವೇಸ್ ಬೆಸ್ಟ್ ಆಪ್ಷನ್ ಫಾರ್ ಮೀ, ಐ ಥಿಂಕ್. ಈ ವಿಡಿಯೋ ಇಷ್ಟ ಆದರೆ ಸೇವ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋ ಇನ್ನೂ ತುಂಬಾ ಇನ್ಫಾರ್ಮೇಷನ್ ಇದೆ, ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು.